ಎಸ್ ಮ್ಯಾಮ್. ತೆಗೆದು ಓಕೆ ಮೇಡಮ್ ಹೇಳಿ. ಇನ್ನು ಈ ಸ್ಕೂಲಿಗೆ ಸೇರಿಸಿದ್ದಾರೆ, ನಾವು ಅದಕ್ಕೆ ಸೇರಿಸೋಣ ನೋಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅದಕ್ಕೆ ಹೆಂಗಿದೆ ವಾತಾವರಣ ಹೆಂಗಿದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಸ್ಕೂಲಲ್ಲಿ ಇನೋವೇಟಿವ್, ಕ್ರಿಯೇಟಿವ್ ಮತ್ತು ಓವರಾಲ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಡೆವಲಪ್ಮೆಂಟ್ಸ್, ಈಗ ಮಗು ಒಬ್ಬರ ಜೊತೆ ವ್ಯವಹರಿಸಬೇಕು, ಸೊ ಅದನ್ನು ನಾವು ಹೇಳ್ಕೊಡ್ತೀವಿ. ಮಗು ಹೇಗೆ ಓದಬಹುದು ಅಂತ ತಿಳಿಸ್ಕೊಡ್ತೀವಿ, ಮತ್ತು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ವಿಡಿಯೋ ಶೋ ಮಾಡೋದಾಗಿರ್ಬೋದು ಅಥವಾ ಎಕ್ಸ್ಟ್ರಾ ಸೋರ್ಸ್ ಕೊಡುವಂಥದ್ದಾಗಿರ್ಬೋದು. ಸೊ ಬೈ ವಿಜುವಲ್ ಮಕ್ಕಳು ಬೇಗ ಕಲಿತಾರೆ. ಹಾಗಾಗಿ ನಮ್ಮಲ್ಲಿ ಡಿಜಿಟಲ್ ಕ್ಲಾಸ್ ರೂಮು ಇದೆ ಸರ್. ಮ್ಯಾಮ್, ಇಂಡಿವಿಜುವಲ್ ಆಗಿ ಏನು ಮಾಡ್ತೀರಾ, ಮತ್ತು ರೆಮಿಡಿಯಲ್ ಕ್ಲಾಸ್ ಅಂತ ಮಾಡ್ತಿರಲ್ಲ ಅದು ಯಾವ ರೀತಿ ಮಾಡ್ತೀರಾ, ಮತ್ತು ಹ್ಯಾಂಡ್ ರೈಟಿಂಗ್ ಎಲ್ಲ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಾ? ನಾವು ಎಕ್ಸ್ಟ್ರಾ ಕೋಚಿಂಗ್ ಅಂತ ಕೊಡ್ತೀವಿ, ಅದು ನಮ್ಮ ಕಡೆಯಿಂದಾನೆ. ಲೈಕ್ ಯಾವ್ಯಾವ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಅವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಏನಾದ್ರು ಬೇಕು ಅನ್ಸಿದ್ರೆ ಅವ್ರಿಗೆ ಸಾಟರ್ಡೆ ಹೊತ್ತು ರೆಮಿಡಿಯಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಅದೇ ಮ್ಯಾಮ್, ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಂಥ ಒಳ್ಳೆ ಫೆಸಿಲಿಟಿ ಐತೆ ಅಂತ ಗೊತ್ತಿರಲಿಲ್ಲ. ಬಟ್ ನನ್ನ ಫ್ರೆಂಡ್ ಹೇಳಿದ್ರು ಹಿಂಗೆಲ್ಲ ಚೆನ್ನಾಗಿ ಫೆಸಿಲಿಟಿ ಐತೆ, ಎಲ್ಲ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾರೆ, ಮತ್ತು ವಾತಾವರಣ ಮಾತ್ರ ತುಂಬ ಚೆನ್ನಾಗೈತೆ, ಹೊರಗಡೆ ಗಿಡ ಮರ ಆಟ ಆಡ್ಕೊಳಕ್ಕೂ ಸಹ ಚೆನ್ನಾಗೈತೆ ಅಂತ ಹೇಳಿದ್ರು ಮ್ಯಾಮ್. ನನ್ನ ಫ್ರೆಂಡು ಒಳ್ಳೆ ಸ್ಕೂಲ್ ತೋರಿಸಿದ್ರು ಮ್ಯಾಮ್. ಪಬ್ಲಿಕ್ ಸ್ಕೂಲ್ ತುಂಬ ಚೆನ್ನಾಗೈತೆ ಅಂತ ಹೇಳಿದರು ನಮ್ಮ ಫ್ರೆಂಡು. ನಮಗೂ ತುಂಬ ಇಷ್ಟ ಆಯಿತು ಇದೆಲ್ಲ ವಾತಾವರಣ ಎಲ್ಲ ನೋಡಿಬಿಟ್ಟು.